ಯಾವುದೇ ರೀತಿ ಖಾಸಗೀಕರಣ ಮಾಡಿದ್ರೆ ಆ ಖಾಸಗಿಯವರು ಏನು ಕಾನೂನು ರೂಪಿಸ್ತಾರೋ ಅದೇ ಕಾನೂನನ್ನು ಅಲ್ಲೇ ಫೈನಲ್ ಆಗಂತದಿರೋದ್ರಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ. ಈ ರಾಷ್ಟ್ರಾದ್ಯಂತ ಏಕರೂಪದ ಕಾಯ್ದೆಗೆ ಅನುಗುಣವಾಗಿ ಗೋಂಜಾಳಕ್ಕೆ ಬೆಲೆ ನಿಗದಿ ಆಗಬೇಕು. ಮುಖ್ಯವಾಗಿ ಏನು KVB ಖಾಸಗೀಕರಣ ಮಾಡಕೊಟ್ಟೈತಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ವಿರೋಧಿಸ್ತೀವಿ. ನಾವು ನಮ್ಮ ಹುತಾತ್ಮ ರೈತ ಹುಟ್ಟಪ್ಪ ಉನ್ನತಿ ಮತ್ತು ಸಿದ್ದಿಂಗಪ್ಪ ಸೂರಿ ಅವರ 19ನೇ ವರ್ಷ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು 18 ವರ್ಷದಿಂದ 2 ಮಂದಿ ಪ್ರಾಣ ತ್ಯಾಗ ಮಾಡಿದರೂ ಕೂಡ ಇನ್ನೂ ಗೊಬ್ಬರದ ಅಭಾವ ಕಡಿಮೆ ಆಗಿಲ್ಲ. ನಮ್ಮ ದೇಶ ಕೃಷಿಗೆ ಪ್ರಧಾನವಾದಂಥ ದೇಶ. ಕೃಷಿಗೆ ಪೂರಕವಾದಂತಹ ಯೋಜನೆಗಳನ್ನು ರೂಪಿಸೋದಿರ್ಬೋದು, ಅದಕ್ಕೆ ಅನುಕೂಲಕರ ವ್ಯವಸ್ಥೆಯನ್ನು ಕಲ್ಪಿಸೋದಿರ್ಬೋದು, ಇದು ಸರ್ಕಾರದ ಒಂದು ವ್ಯವಸ್ಥೆ ಇರೋಂಥದ್ದು ಹಿಂದಿಂದಲೂ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲನೂ ಖಾಸಗೀಕರಣ ಮಾಡಿ ಎಲ್ಲನೂ ಕಾರ್ಪೊರೇಟ್ ಕಂಪನಿಗೆ ಇದು ಸರ್ಕಾರ ಕೊಡ್ತಾ ಇದೆ. ಸರ್ಕಾರದ ಸ್ವಾಮ್ಯದಲ್ಲಿ ಇತ್ತಂದ್ರೆ ಅದಕ್ಕೆ ಏನಾದರೂ ರೈತರ ಸಹಕಾರ ಬರ್ಬೋದು, ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಒಂದು ನಿರ್ದೇಶನದಲ್ಲಿ ನಡೀಬೋದು. ಆದ್ರೆ ಯಾವುದೇ ರೀತಿ ಖಾಸಗೀಕರಣ ಮಾಡಿದ್ರೆ ಆ ಖಾಸಗಿಯವರು ಏನು ಕಾನೂನು ರೂಪಿಸ್ತಾರೋ ಅದೇ ಕಾನೂನನ್ನು ಅಲ್ಲೇ ಫೈನಲ್ ಆಗಂತದಿರೋದ್ರಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ. ರೈತರು ಸಂಪೂರ್ಣ ಬೀದಿಗೆ ಬರೋದಂತೂ ಸತ್ಯ. ಆದ ಕಾರಣದಿಂದ ಈ ಏನು ಬೋರ್ವೆಲ್ ಅನ್ನ ನಂಬಿ ಜೀವನ ಮಾಡುವಂತ ರೈತರಿಗೆ ಅನ್ಯಾಯ ಮಾಡುವಂತ ವ್ಯವಸ್ಥೆ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಈ ರೈತ ಹುತಾತ್ಮ ದಿನಾಚರಣೆ ದಿವಸ ನಾವು ಇವತ್ತು ಘೋಷಣೆಯನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡ್ಲಿಕ್ಕೆ ಎಸ್ಕಾಮನ್ನ ನಾವು ಬಿಡಲ್ಲ ಅನ್ನೋಂಥದ್ದನ್ನ ಇವತ್ತು ಸ್ಪಷ್ಟವಾಗಿ ನಾವು ನಿರ್ದೇಶನ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ನಾವೇನು ಹೋರಾಟದ ದಿನ ಅಂತ ಅನ್ಕೊಂಡಿದ್ವಿ, ಅದರ ಪ್ರಯುಕ್ತ ಬೆಳೆ ವಿಮೆಯಲ್ಲಿರುವಂತಹ ನ್ಯೂನತೆ ಇರ್ಬೋದು, FID ಮುಖಾಂತರ ರಸಗೊಬ್ಬರ ಕೊಡೋದಿರ್ಬೋದು ಮತ್ತು ಬೆಳೆ ಹಾನಿ ಪರಿಹಾರ ಇರ್ಬೋದು, ಏನೇ ರೈತರಿಗೆ ಸಂಬಂಧಿಸಿದಂತ ಅನುಕೂಲತೆಗಳನ್ನ ಕಲ್ಪಿಸಲಿಕ್ಕೆ ಇವತ್ತು ಆ ಎಲ್ಲ ಒಂದು ಅಂಶಗಳನ್ನ ಕಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ರೈತ ಹುತಾತ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ಹೋರಾಟದ ದಿನವನ್ನಾಗಿ ಪರಿವರ್ತನೆ ಮಾಡಿ ಸರ್ಕಾರ ತಂದಂಥ ಧಾರಾಳವಾದಂಥ ಶಾಸನಗಳ ವಿರುದ್ಧ, ಇಲಾಖೆಗಳು ತೆಗೆದುಕೊಳ್ಳುವಂಥ ಅಸಡ್ಡತೆ ವಿರುದ್ಧ, ಅಧಿಕಾರಿಗಳ ಅಸಡ್ಡತೆ ವಿರುದ್ಧ, ಜನಪ್ರತಿನಿಧಿಗಳು ರೈತರ ಬಗ್ಗೆ ಕಾಳಜಿ ಇರದೇ ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ಜನರಿಗಾಗಿ ಯಾವುದೇ ಒಂದು ಯೋಜನೆಗಳು ಫಲಕಾರಿ ಇಲ್ಲೇ ಇರುವುದರಿಂದ ಸರ್ಕಾರದ ವಿರುದ್ಧ ಮತ್ತು ಇಲಾಖೆಯ ವಿರುದ್ಧ ಹೋರಾಟಗಳನ್ನು ಮಾಡಿದ್ದೇವೆ ಮತ್ತು ಈ ಹೋರಾಟ ಯಶಸ್ವಿಯಾಗಲಿ ಅನ್ನುವಂಥ ವಿಚಾರವನ್ನು ಸಹಿತ ನಾವು ಕೇಳಿಕೊಟ್ಟಿದ್ದೇವೆ. ಗೋವಿಂಜಾಳಿಯ ನಿಗದಿ ಆಗಬೇಕು. ಏನಿಂದ 2016ರಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಹತ್ತಿಗೆ ಬೆಲೆಗೆ ಹತ್ತಿ 940 ರೂಪಾಯಿ ತೆಗೆದುಕೊಂಡಿದೆ, ಅದೇ ರೀತಿ ಈ ರಾಷ್ಟ್ರಾದ್ಯಂತ ಏಕರೂಪದ ಕಾಯ್ದೆಗೆ ಅನುಗುಣವಾಗಿ ಗೋಂಜಾಳಕ್ಕೆ ಬೆಲೆ ನಿಗದಿ ಆಗಬೇಕು. ಆಮೇಲೆ ಖಾಸಗೀಕರಣವನ್ನು ತಕ್ಷಣದಿಂದಲೇ ಸರ್ಕಾರ ಕೈ ಬಿಡಬೇಕು ಅನ್ನುವಂಥ ಎರಡು ಪ್ರಮುಖವಾದಂತಹ ವಿಚಾರ ಮತ್ತು ಜಿಲ್ಲೆಯಲ್ಲಿರುವಂಥ ನೀರಾವರಿ ಯೋಜನೆಗಳು ಜಾರಿಯಲ್ಲಿ ಬರಬೇಕು. ಅದಕ್ಕೆ ಪೂರಕವಾದಂತಹ ಯೋಜನೆಗಳು ಶೀಘ್ರವಾಗಿ ಕೈಗೆತ್ತಿಕೊಳ್ಬೇಕು. ರೈತ ಹುತಾತ್ಮ ದಿನಾಚರಣೆಯನ್ನ ಹಾವೇರಿಯಲ್ಲಿ ಇವತ್ತು ರೈತ ಹೋರಾಟ ದಿನಾಚರಣೆಯಾಗಿ ಆಚರಿಸಿದ್ವಿ. ಇದರ ಮುಖ್ಯವಾಗಿ ಏನು KVB ಖಾಸಗೀಕರಣ ಮಾಡಕೊಟ್ಟೈತಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ವಿರೋಧಿಸ್ತೀವಿ. ನಮ್ಮೆಲ್ಲ ರೈತ ಬಾಂಧವರು ಇಂಡಿವಿಜುವಲ್ ಆಗಿ ಅರ್ಜಿ ಸಲ್ಲಿಸಿ KERCಗೆ ಟಾಟಾದವರಿಗೆ ಕೊಡಮಾಡ್ರಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಇದ್ರ ಜೊತೆಗೆ ಗೋವಿನಜೋಳಕ್ಕೆ ಏಕದರ ನೀತಿಯನ್ನ ಮಾಡ್ರಿ ಅನ್ನೋದು ನಮ್ಮ ಒತ್ತಾಯ. ಯಾಕಂದ್ರೆ ಒಂದೊಂದು ಕಂಪನಿ ಒಂದೊಂದು ರೇಟ್ ಮಾರಾಕತ್ತಾರ, ಒಂದೇ ದರದಲ್ಲಿ ಅಂದ್ರೆ ಹತ್ತಿಗೆ ಹೆಂಗ್ ಮಾಡ್ಯಾರಲ್ಲ ಹಂಗ ಗೋಂಜಾಳ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ರಿ ಅಂತ ಪುಸ್ತಕ. ನಾವು ನಮ್ಮ ಹುತಾತ್ಮ ರೈತ ಹುಟ್ಟಪ್ಪ ಉನ್ನತಿ ಮತ್ತು ಸಿದ್ದಿಂಗಪ್ಪ ಸೂರಿ ಅವರ 19ನೇ ವರ್ಷ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಉದ್ದೇಶ ಇಷ್ಟೇ, ಅವರು ಪುಣ್ಯ ಸ್ಮರಣೆಯನ್ನ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಅವರು ಗೊಬ್ಬರಕ್ಕಾಗಿ ಹಾವೇರಿ ಬಂದ್ರು. ಹಾವೇರಿ ಒಳಗ ಗೋಲಿಬಾರ್ ಆಯ್ತು. ಆ ಗೋಲಿಬಾರ್ನಲ್ಲಿ 18 ವರ್ಷಗಳ ಹಿಂದೆ ತಿಳ್ಕೊಂಡು ಹೋದಂತ ರೈತರು ಇವತ್ತು 18 ವರ್ಷದಿಂದ 2 ಮಂದಿ ಪ್ರಾಣ ತ್ಯಾಗ ಮಾಡಿದರೂ ಕೂಡ ಇನ್ನೂ ಗೊಬ್ಬರದ ಅಭಾವ ಕಡಿಮೆ ಆಗಿಲ್ಲ. ಇವತ್ತು ನೋಡ್ರಿ, ಗೊಬ್ಬರಕ್ಕೆ ಮತ್ತೆ ಪಾಳೆ ಹಚ್ಚಿ ರಾತ್ರಿ ಹಗಲಿ ಎನ್ನದೆ ತೆಗೆದುಕೊಳ್ಳುವಂತ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಿದೆ. ಇವತ್ತು ಯೂರಿಯಾ ಗೊಬ್ಬರ ತಗೋಬೇಕಂದ್ರೆ 1 ಚೀಲಕ್ಕೆ ಕಿಸಾನ್ ಆ್ಯಪಿನ ಅಡಿಯಲ್ಲಿ 1 ಎಕರೆಗೆ 1 ಚೀಲ ತಗೋಬೇಕಂತ ಹೇಳ್ತಾ ಇದ್ದಾರೆ. ಇವತ್ತು ರೈತರು
ಏನು ಗೊಬ್ಬರದ ಬೀಜದ ಅಂಗಡಿಗೆ ಅಲೆದಾಡಿ ಸುಸ್ತಾಗಿ ಹೋಗ್ಯಾರ. ಇಷ್ಟಾದ್ರೂ ಈ ನಮ್ಮ ಜಿಲ್ಲಾಡಳಿತ ಕೃಷಿ ಇಲಾಖೆ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆಯ ಮುಖಾಂತರ ಹೇಗೆ ಗೊಬ್ಬರ ತಗೋಬೇಕು, ಹೇಗೆ ಬೀಜ ತಗೋಬೇಕು ಅಂತ ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ ಗೊತ್ತದೆ. ಅದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಎಚ್ಚರಿಕೆ ಗಂಟೆ ಮುಖಾಂತರ ಏನು ಗೊಬ್ಬರ ಬೀಜಕ್ಕೆ ಅಭಾವ ಸೃಷ್ಟಿ ಮಾಡ್ತಾ ಇದೀರಿ, ಅದನ್ನ ಸರಿ ದೂಗಿಸ್ತೇ ಹೋದ್ರೆ ನಿಮಗೆ ಏನು ಯಾವ ರೀತಿ ಹೋರಾಟ ಮಾಡ್ಬೇಕಂತ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗ್ತದೆ ಅಂತ ನಿಮ್ಮ ಮಾಧ್ಯಮದವರ ಮುಖಾಂತರ ನಾನು ಇವತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.